ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ರೀಡಿಂಗ್ ಯಾವುದ್ರ ಬಗ್ಗೆ ಅಂತ ಅಂದರೆ, ನಿಮ್ಮ ಪರ್ಸನ್ ನಿಮ್ಮನ್ನು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ. ಸೊ ತುಂಬ ಜನ ಹೇಳ್ತಿರ್ತೀರಲ್ವ, ಎಲ್ಲದರಲ್ಲೂ ನನ್ನ ಬಗ್ಗೆ ಬ್ಲಾಕ್ ಮಾಡಿದ್ದಾರೆ. ವಾಟ್ಸಪ್ ಆಗಿರ್ಬೋದು, ಕಾಲ್ನಲ್ಲಾಗಿರ್ಬೋದು, ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತೀರಲ್ವ. ಸೊ ಅವ್ರಿಗೆ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಕರೆಂಟ್ ಎನರ್ಜಿ ಸ್ವಲ್ಪ ನಾನು ಇನ್ಕ್ಲೂಡ್ ಮಾಡ್ತೀನಿ. ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ, ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ನೀವು ತೊಗೊಳ್ಳಿ. ನಿಮ್ಗೆ ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಬಿಟ್ಬಿಡಿ, ಓಕೆನಾ. ಆ್ಯಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಸೊ ನನಗೆ ಕ್ಲಾರಿಟಿ ಬೇಕು ನನ್ನ ಪರ್ಸನ್ ಬಗ್ಗೆ, ಪ್ಲೀಸ್ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಅದರ್ವೈಸ್ ನೀವು ಜನರಲ್ ರೀಡಿಂಗ್ ನೀವು ನೋಡ್ಬೋದು. ಯೂಟ್ಯೂಬ್ನಲ್ಲಿ ಯಾವ ವೀಡಿಯೋಸ್ ಇರುತ್ತೆ ಅದು ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸನಲ್ ರೀಡಿಂಗ್ ತೊಗೊಳಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಅಂತ ಇದ್ದಾಗ ಮಾತ್ರ ನನಗೆ ಮೆಸೇಜ್ ನೀವು ಮಾಡಿ. ಅದರ್ವೈಸ್ ಯು ಕ್ಯಾನ್ ವಾಚ್ ಯೂಟ್ಯೂಬ್ ವೀಡಿಯೋಸ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನು ಕಾರ್ಡ್ಸ್ನ ಆಲ್ರೆಡಿ ಶಫಲ್ ಮಾಡಿದ್ದೀನಿ. ಓಕೆ, ಸೊ ನಾನು 8 ಕಾರ್ಡ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಏನಿದೆ ನೋಡೋಣ. ಓಕೆ, ಬಾಟಮ್ ಆಫ್ ದ ಡೆಕ್ ನೈಟ್ ಆಫ್ ಕಪ್ಸ್ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ. ದ ಆನ್ಸರ್ ಈಸ್ ಎಸ್. ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮನ್ನು, ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಇಲ್ಲಿ ಕರೆಂಟ್ಲಿ ನಿಮ್ಮ ಇಬ್ಬರ ನಡುವೆ ಕೆಲವೊಂದು ವಿಚಾರಗಳಿಗೆ, ಇದು ಬಂದು ಫ್ರೀಡಮ್ ಅನ್ನೋ ವಿಚಾರಕ್ಕೆ ಇಲ್ಲಿ ಜಗಳ ಆಗಿರ್ಬೋದು. ಸೊ ನಾನು ಇರೋ ಹಾಗೆ ನೀನು ಅಕ್ಸೆಪ್ಟ್ ಮಾಡಲ್ಲ, ಅಥವಾ ನನಗಿರುವಂಥ ಫ್ರೀಡಮ್ನ ನೀನು ಎಲ್ಲೋ ಒಂದು ಕಡೆ ಕಿತ್ಕೊಳ್ತಾ ಇದೆಯಾ ಅನ್ನೋ ಒಂದು ಫೀಲಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಆ್ಯಂಡ್ ಅವರ ಸುತ್ತಮುತ್ತ ಯಾವ ರಿಲೇಷನ್ಶಿಪ್ಸ್ ಇದೆ ಅದರಲ್ಲಿ ನಡೆಯುವಂಥ ಪ್ರಾಬ್ಲಮ್ಸ್ನ ಇವ್ರ ತಲೆಗೆ ಹಾಕ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ರಿಲೇಷನ್ಶಿಪ್ನಲ್ಲಿ ಹಾಗಾಯಿತು ಅಂತ ಅಂದರೆ, ಅಥವಾ ಎಲ್ಲೋ ಒಂದು ನೋಡೋದಾಗಿರ್ಬೋದು, ಯಾವುದೋ ಒಂದು ಕೇಳೋದಾಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಅವರು ನನ್ನ ಲೈಫ್ನಲ್ಲೂ ಹೀಗೆ ಆಗುತ್ತೇನೋ ಅನ್ನೋ ಒಂದು ಡಿಸಿಷನ್ಗೆ ಬಂದುಬಿಡ್ತಾರೆ. ಸೊ ಅದರಿಂದ ನಿಮ್ಮ ಮಧ್ಯೆ ಜಗಳ ಆಗ್ತಿರ್ತಿತ್ತು, ಅದು ಒಂದು ರೀಸನ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ನನಗೆ ರಿವರ್ಸ್ ಬಂದಿದೆ. ಇಲ್ಲಿ ಕೆಲವೊಬ್ಬರ ಫೀಲಿಂಗ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ನೀವು ಅವ್ರಿಗೆ ಅಮೌಂಟನ್ನ ಕೊಟ್ಟಿದ್ರೆ, ಬಿಕಾಸ್ ನನಗೆ ಇಲ್ಲಿ 7 ಆಫ್ ಪೆಂಟಿಕಲ್ ಸಹ ಬಂದಿದೆ. ನೀವು ಇಲ್ಲಿ ನಿಮ್ಮ ಪರ್ಸನ್ಗೆ ಅಮೌಂಟನ್ನು ಕೊಟ್ಟಿದ್ದೀರಾ, ಅದನ್ನು ಇನ್ನೂ ಅವರು ವಾಪಸ್ ಕೊಟ್ಟಿಲ್ಲ. ಕೆಲವೊಬ್ರದ್ದು ಆಲ್ರೆಡಿ ಬ್ರೇಕಪ್ ಆಗಿದೆ, ಈ ಒಂದು ಸಿಚುವೇಷನಲ್ಲಿ ಇದ್ದೀರಾ. ನಿಮಗೆ ಅವರು ಯಾವ ಒಂದು ಹಣ ಕೊಡಬೇಕಿತ್ತು ಅದನ್ನು ಸಹ ಕೊಟ್ಟಿಲ್ಲ. ಆ್ಯಂಡ್ ಅದನ್ನು ಮಿಸ್ಯೂಸ್ ಸಹ ಮಾಡ್ಕೊಂಡಿರ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳಿ ಸಹ ಇಲ್ಲಿ ಇಸ್ಕೊಂಡಿರುವಂಥ ಚಾನ್ಸಸ್ ಇದೆ. ಈ ಒಂದು ಎನರ್ಜಿ ಸಹ ಇದೆ. ಸೊ ಕೆಲವೊಂದು ಮೆಸೇಜಸ್ ಕೆಲವೊಬ್ಬರಿಗೆ ರೆಸೊನೇಟ್ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ ಇದನ್ನು ಮಿಡಲಲ್ಲಿ, ಬಿಕಾಸ್ ಮತ್ತೆ ನೀವು ಅಲ್ಲಿ ಕಮೆಂಟ್ ಮಾಡಿಬಿಡಿ. ನಿಮಗೆ ಯಾವ್ದು ರೆಸೊನೇಟ್ ಆಗುತ್ತೆ ನೀವು ಅದನ್ನು ತೊಗೊಳ್ಳಿ, ಓಕೆನಾ. ಅಮೌಂಟ್ ಇಲ್ಲಿ ಮಿಸ್ಯೂಸ್ ಆಗಿದೆ. ಆ ಒಂದು ಹಣ ನಿಮಗೆ ವಾಪಸ್ ಬರೋವಂಥ ಚಾನ್ಸಸ್ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕೆ ಅಂತ ಅಂದರೆ, ಅವರು ನಿಮಗೆ ಯಾವುದೋ ಒಂದು ಸುಳ್ಳು ಹೇಳಿ ಇಸ್ಕೊಂಡಿದ್ದಾರೆ. ಒಂದು ಕರೆಕ್ಟಾಗಿ ಇದೇ ಕೆಲಸಕ್ಕೆ ಬೇಕು ಅಂತ ನಿಮಗೆ ಹೇಳಿದರೆ ಅದೆಲ್ಲೋ ಒಂದು ಕಡೆ ಸುಳ್ಳು ಅಂತ ಹೇಳ್ತೀನಿ. ಆ್ಯಂಡ್ ಅವ್ರ ಹತ್ರ ಕರೆಂಟ್ಲಿ ಅಮೌಂಟ್ ಸಹ ಇಲ್ಲ. ಆ್ಯಂಡ್ ಆಲ್ಸೋ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ. ಇಲ್ಲಿ ನಿಮಗೂ ಸಹ ಅದ್ರ ಬಗ್ಗೆ ಚಿಂತೆ ಆಗಿರ್ಬೋದು. ಸೊ ನಾನು ಇಷ್ಟು ಅಮೌಂಟ್ ಕೊಟ್ಟಿದ್ದೆ, ನಾನು ಇಷ್ಟು ಹೆಲ್ಪ್ ಮಾಡಿದ್ದೆ ಅವರ ಲೈಫ್ಗೆ, ಅವ್ರಿಗೆ ಯಾವಾಗೆಲ್ಲ ನೀಡಿತ್ತು ಆವಾಗೆಲ್ಲ ನಾನು ಅವ್ರ ಜೊತೇಲಿದ್ದೆ ಅನ್ನೋ ಒಂದು ಮೈಂಡ್ಸೆಟ್ ನಿಮಗೆ ಸಹ ಇದೆ. ನಾನು ಹೆಲ್ಪ್ ಮಾಡಿದ್ದು ಯಾವುದೋ ಅವರಿಗೆ ನೆನಪಿಲ್ವಾ ಅನ್ನೋ ಒಂದು ವಿಚಾರ ಸಹ ನಿಮಗೆ ತುಂಬ ಪದೇ ಪದೇ ಕಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ದ ಎಂಪರರ್ ಕಾರ್ಡ್ ಇರೋದ್ರಿಂದ ಕೆಲವೊಂದು ಸರಿ ಇಲ್ಲಿ ನೀವು ಸಹ ಬಿಹೇವ್ ಮಾಡಿರ್ಬೋದು. ನಾನು ಹೇಳಿದ್ದೇ ಆಗಬೇಕು, ಸೊ ನಾನು ಹೇಳ್ದ ಹಾಗೆ ನೀನು ಇರಬೇಕು ಅನ್ನೋ ಒಂದು ಮಾತುಗಳನ್ನ ನೀವು ಅವರಿಗೆ ಹೇಳಿರ್ಬೋದು. ಸೊ ಇದು ಎಲ್ಲೋ ಒಂದು ಕಡೆ ಅವ್ರಿಗೆ ನನಗೆ ಫ್ರೀಡಮ್ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ನನಗಿಷ್ಟ ಬರೋ ಥರ ನಾನು ಇರೋದಕ್ಕಾಗೋದಿಲ್ಲ, ಇದನ್ನು ಸಹ ಅವರು ಇಲ್ಲಿ ಯೋಚನೆ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಸಿಚುವೇಷನ್ಸಲ್ಲಿ ಇಲ್ಲಿ ಬೇರೆ ಅಫೈರ್ ಸಹ ಇದ್ದಿರಬಹುದು. ಬಿಕಾಸ್ ನನಗೆ 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ಪರ್ಸನ್ ಕೆಲವೊಂದು ಸರಿ ನಿಮಗೆ ರಿಲೇಷನ್ಶಿಪ್ ಬಗ್ಗೆನೂ ಇಲ್ಲಿ ಸುಳ್ಳು ಹೇಳಿರ್ಬೋದು. ಬಿಫೋರ್ ಅವ್ರಿಗೆ ಅಫೇರ್ಸ್ ಇದ್ದಿದ್ದುಂಟು, ಅಥವಾ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದು
ಪಾಸಿಬಿಲಿಟೀಸ್ ಇದೆ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ. ಇಲ್ಲಿ ನೀವು ಹೇಗೆ ಅಂತ ಅಂದರೆ ನಿಮಗೆ ಏನಿದೆಯೋ ಅದನ್ನು ಹೇಳಿಬಿಡಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮದು. ಬಟ್ ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮಗೆ ಕೆಲವೊಂದು ಸುಳ್ಳನ್ನು ಹೇಳಿದ್ದಾರೆ. ಬಟ್ ನೀವು ಯಾರಾದರೂ ಅನ್ಬ್ಲಾಕ್ ಮಾಡ್ತಾರಾ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಎಸ್, ಅವ್ರು ಅನ್ಬ್ಲಾಕ್ ಮಾಡ್ತಾರೆ, ನಿಮ್ಮನ್ನು ಮತ್ತೆ ಮಾತಾಡಿಸ್ತಾರೆ. ಅನ್ಬ್ಲಾಕ್ ಮಾಡಿ ನಿಮ್ಮ ಹತ್ರ ಮತ್ತೆ ಅದೇ ಒಂದು ರಿಲೇಷನ್ಶಿಪ್ನ ಅವರು ಮುಂದುವರ್ಸ್ಕೊಂಡು ಹೋದ್ರೂ ಎಲ್ಲೋ ಒಂದು ಕಡೆ ಇದ್ದು ಯಾವುದೋ ಒಂದು ಯೂಸ್ಗೋಸ್ಕರ, ಸೊ ಇವರಿದ್ದರೆ ನನಗೆ ಈ ರೀತಿ ಹೆಲ್ಪ್ ಆಗುತ್ತೆ ನನ್ನ ಲೈಫ್ಗೆ, ಈ ಪರ್ಸನ್ ನನ್ನ ಜೊತೆಗಿದ್ರೆ ನನ್ನ ಲೈಫ್ಗೆ ಈ ರೀತಿ ಒಂದು ಸಹಾಯನ ನಾನು ಈ ವ್ಯಕ್ತಿಯಿಂದ ಪಡ್ಕೊಳ್ಬಹುದು ಅನ್ನೋ ಒಂದು ವಿಚಾರಕ್ಕೆ ಇಲ್ಲಿ ಮತ್ತೆ ಅವರು ನಿಮ್ಮ ಹತ್ರ ಬರೋದು. ಇಲ್ಲಿ ನೀವು ಆಲ್ರೆಡಿ ಬಿಫೋರ್ ನೋಡಿರ್ಬೋದು, ಮಾತಾಡಿಸ್ತಾರೆ, ಬ್ಲಾಕ್ ಮಾಡ್ತಾರೆ, ಅನ್ಬ್ಲಾಕ್ ಮಾಡ್ತಾರೆ, ಮತ್ತೆ ಚೆನ್ನಾಗಿರೋಣ ಅಂತ ಹೇಳ್ತಾರೆ. ಬಟ್ ಮತ್ತೆ ಮತ್ತೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಸಹ ಇಲ್ಲಿ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ. ಸೊ ನೀವು ಎಷ್ಟು ಸಲ ಇವ್ರಿಗೆ ಚಾನ್ಸಸ್ನ ಕೊಡ್ತಾ ಹೋಗ್ತೀರಾ ಅಷ್ಟು ಸಲನೂ ಇವರು ಮಿಸ್ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. 3 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ಪರ್ಸನ್ಗೆ ನಿಮ್ಮ ಜೊತೆ ಮದುವೆ ಈ ರೀತಿ ಎಲ್ಲ ಯಾವುದೇ ಒಂದು ಸ್ಟ್ರಾಂಗ್ ಡಿಸಿಷನ್ ಅವ್ರು ಇನ್ನೂ ಮಾಡಿಲ್ಲ. ಅವ್ರ ಲೈಫ್ನಲ್ಲಿ ಬೇರೆ ಯಾವುದೋ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸು ಈ ರೀತಿ ಸ್ವಲ್ಪ ಅವ್ರಿಗೆ ಹೊಡೆತ ಬಿದ್ದಿದೆ, ಇಲ್ಲ ಅಂತಲ್ಲ. ಬಟ್ ಮ್ಯಾರೇಜ್ ಬಗ್ಗೆ ಯಾವುದೇ ಸ್ಟ್ರಾಂಗ್ ಡಿಸಿಷನ್ನ ಅವರು ಈಗಿನ ಪರಿಸ್ಥಿತಿಯಲ್ಲಿ ತಗೊಳ್ಳೋದಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಡಾಮಿನೇಟಿಂಗ್ ನೇಚರ್ ಇರ್ಬೋದು ನಿಮ್ಮ ಪಾರ್ಟ್ನರ್ದು. ಸೊ ನೀವು ನೆಕ್ಸ್ಟ್ ಇನ್ನೊಂದು ಚಾನ್ಸನ್ನು ನಿಮ್ಮ ವ್ಯಕ್ತಿಗೆ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಇಟ್ಸ್ ಅಪ್ ಟು ಯು, ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಸೊ ನೀವು ಯಾವುದೋ ಒಂದು ಡಿಸಿಷನ್ನ ತೊಗೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮೇಲೆ ಇಲ್ಲಿ ಎಲ್ಲವೂ ಸಹ ನಿಂತ್ಕೊಳ್ತಾ ಹೋಗುತ್ತೆ. ಸೊ ಆದಷ್ಟು ಈ ವ್ಯಕ್ತಿಯಿಂದ ಯಾವುದೇ ಪಾಸಿಟಿವ್ ಲೈಫನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇವರು ನೆಗೆಟಿವ್ ಸರೌಂಡಿಂಗ್ಸ್ನಲ್ಲಿ ಇರ್ಬೋದು. ಬಟ್ ಅಥವಾ ಈ ಪರ್ಸನ್ ನೇಚರೇ ಆಗಿರ್ಬೋದು. ಸೊ ಅವರು ಯಾವ ಒಂದು ಕೆಲಸ ಆಗಬೇಕು ಅಲ್ಲಿವರೆಗೂ ಅವ್ರು ಚೆನ್ನಾಗಿರ್ತಾರೆ. ಅದಾದ ನಂತರ ಅವರು ಯಾರ ಬಗ್ಗೆನೂ ಕೇರ್ ಮಾಡಲ್ಲ, ಯಾವುದ್ರ ಬಗ್ಗೆನೂ ಕೇರ್ ಮಾಡಲ್ಲ. ಅವರು ನೆಕ್ಸ್ಟ್ ಮುಂದೆ ಏನು ಆಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅವರು ಮುಂದುವರಿತಾ ಹೋಗ್ತಾರೆ. ಸೊ ನನಗೆ ಈ ಒಂದು ಕೆಲಸ ಆಗಬೇಕಿತ್ತು, ಇದಾಯಿತು, ಸೊ ನೆಕ್ಸ್ಟ್ ಇಲ್ಲಿ ನಂಗೆ ಯಾವುದೇ ಒಂದು ಅವಶ್ಯಕತೆ ಇಲ್ಲ ಅಂತ ಅಂದಾಗ ಈ ಪರ್ಸನ್ ಬಿಟ್ಟು ಹೋಗಿಬಿಡ್ತಾರೆ. ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲಿ ಬೆನಿಫಿಟ್ಸ್ ಇರುತ್ತೆ ಅಲ್ಲಿ ಈ ಪರ್ಸನ್ ತುಂಬ ಚೆನ್ನಾಗಿರ್ತಾರೆ. ಆ್ಯಂಡ್ ಆಲ್ಸೋ ನೀವಿಲ್ಲಿ ಟ್ರೂ ಆಗಿದ್ರಿ, ಲಾಯಲ್ ಆಗಿದ್ರಿ ನಿಮ್ಮ ಪರ್ಸನ್ಗೆ. ಬಟ್ ಅದೆಲ್ಲ ಒಂದು ಕಡೆ ನಿಮ್ಮ ಪರ್ಸನ್ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಅವರು ಅವ್ರ ಲೈಫ್ನಲ್ಲಿ ಆಲ್ಮೋಸ್ಟ್ ಅವರು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾರೆ, ಲಾಜಿಕ್ಕಾಗಿ ಥಿಂಕ್ ಮಾಡ್ತಾರೆ. ಸೊ ಒಂದು ಟ್ರೂ ಫೀಲಿಂಗ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಬಟ್ ಅನ್ಬ್ಲಾಕ್ ಮಾಡ್ತಾರೆ ನಿಮ್ಮ ಪರ್ಸನ್. ಓಕೆನಾ? ಸೊ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ, ನನಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಆಲ್ಸೋ ವೆಬಿನಾರ್ ಇದೆ 13th ಆಗಸ್ಟ್ ಟು ಗೆಟ್ ಯುವರ್ ಎಕ್ಸ್ ಬ್ಯಾಕ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.